ಉತ್ತಮವಾದ ಕುಸ್ತಿ ನಡೀತಾ ಇದೆ. ಶ್ರೀ ಕೆಂಗೇರಿ ಯುವ ಸಮೂಹದ ಸಹಯೋಗದೊಂದಿಗೆ ಈ ದಿನ ಶ್ರೀ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವದ ಪ್ರಯುಕ್ತ ಜಿದ್ದಾಜಿತರ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಗಳು ನಡೀತಾ ಇದೆ. ಇಲ್ಲ ಇನ್ನೂ ಅದೇ ಇನ್ನೂ ಇಬ್ರು 3 ಜನ ದಾಮಡ ಕುಸ್ತಿಪಟುಗಳು ಇಬ್ರು ಸಹ ನುರಿತ ಕುಸ್ತಿಪಟುಗಳು ಬತ್ತಿನ ನೈಟ್ ಕಿರಣ್ ಮತ್ತು ಹರೀಶ್ ಮಳವಳ್ಳಿ ಇವರಿಬ್ಬರ ನಡುವೆ ಜಿದ್ದಾಜಿತ್ತಿನ ಕುಸ್ತಿ ನಡೀತಾ ಇದೆ. ಬಸ್ಸಲ್ಲಿ ಇನ್ನೇ ಅದೇ 10:30 10 ಗಂಟೆ ಸಿಗ್ತವೆ. ಕುಸ್ತಿ ಆ ಕಡೆ ಹೊರಗಡೆ ಮಾಡಿಪ್ಪ. ಯಾವ ಪ್ರಕಾರ ಕುಸ್ತಿ ಮಾಡಬೇಕು ಕುಸ್ತಿಪಟು ಗಮನಕ್ಕೆ ಬೇಕಾದ್ರೆ ಇಲ್ಲೇ ಐತೆ ಬೆಳಗ್ಗೆ ನಾವು ಮಾಡಬೇಕು. ಸರಿ. ಇಬ್ರು ನುರಿತ ಕುಸ್ತಿಪಟುಗಳು ಉತ್ತಮವಾದ ಪಟ್ಕುಳ ಮೂಲಕ ತಮ್ಮ ಜಯ ದಾಖಲಿಸ್ಕೋಬೇಕು. ಸರಿ ಅಣ್ಣ ಆಯ್ತು. ಅವಕಾಶ ಇರ್ತೀರ ನೋಡಿ. ನಾಳೆ ವ್ಯಾಪಾರ ಆಗಲ್ಲ. ನಮ್ಮ ಬೀದಿಲಿ ರಾಮನವಮಿ, ಇವತ್ತು ರಾಮನವಮಿ ಮಾಡೋರೆ, ಹೋಳಿ ಹಬ್ಬ ಮಾಡ್ತಾರೆ, ನಾಳೆ ಹೋಳಿ ಹಬ್ಬ ಮಾಡ್ತಾರೆ. ಸರಿ ಅಣ್ಣ ಆಯ್ತು. ನಾಳೆ ಎಲ್ಲ ನಾಳಿದ್ದು ಬರ್ತೀನಿ ಅಣ್ಣ. ಹರೀಶ್ ಮಳವಳ್ಳಿ ಇವರಿಬ್ಬರ ನಡುವೆ ಜಿದ್ದಾಜಿತ್ತಿನ ಕುಸ್ತಿ ನಡೀತಾ ಇದೆ. ನೀರಿಲ್ಲಿ ನೀಟಾಗಿ ಕೂತ್ಕೊಳ್ಳೋಣ. ಪವನ್ ಪವನ್ ಇಲ್ಲಿದ್ರೆ ಕಡೆ ಹತ್ರ ಬನ್ನಿಪ್ಪ. ಉತ್ತಮವಾದ ಕುಸ್ತಿಪಟುಗಳಿಂದ ಕುಸ್ತಿ ಪ್ರದರ್ಶನ ನಡೀತಾ ಇದೆ. ಈ ಕುಸ್ತಿಪಟುಗಳು ಇಲ್ಲಿ ಕುಸ್ತಿ ಮಾಡಕ್ಕೆ 10 ನಿಮಿಷ ಕುಸ್ತಿ ಮಾಡ್ಬೇಕಂದ್ರೆ ಗಾಡಿ ಮನೆಯಲ್ಲಿ ಅಮ್ಮಮ್ಮ ಅಂದ್ರೆ 1 ಗಂಟೆ ಲಡತ್ ಮಾಡಿರ್ತಾರೆ. ಲಡತ್ ಅಂದ್ರೆ ಕುಸ್ತಿ ಅಭ್ಯಾಸ ಮಾಡಿರ್ತಾರೆ. ಅಲ್ಲಿ ಎಷ್ಟು ಗಾಡಿ ಮನೇಲಿ ಮಾಡಿದ್ರು ಅದರಲ್ಲಿ ಕೇವಲ 1% ಮಾತ್ರ ಇಲ್ಲಿ ಆಡಕ್ಕಾಗುತ್ತೆ. ಉತ್ತಮವಾದ ಪಟ್ಟ ಹಾಕ್ತಾರೆ ಇಬ್ಬರು ಕುಸ್ತಿಪಟುಗಳು. ಆದ್ರೆ ಯಾವುದೇ ಫಲಿತಾಂಶ ಬರ್ತಾ ಇಲ್ಲ. ಉತ್ತಮವಾದ ಕುಸ್ತಿಪಟುಗಳು ಇಬ್ರು ಸಹ ಉತ್ತಮವಾದ ಪಟ್ಟುಗಳನ್ನ ತೋರಿಸ್ಬೇಕು. ನೀವು ಗಾಡಿ ಮೇಲೆ ಕಲ್ತಂತ ಪಟ್ಟುಗಳನ್ನ ಇಲ್ಲಿ ಚಿರಪರಿತ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತಿದ್ದೀನಿ. ಒಬ್ರು ಮಳವಳ್ಳಿಯಿಂದ ಬಂದಕ್ಕಂತ ಕುಸ್ತಿಪಟು ಹರೀಶ್ ಅಂತ ಆ ಕಡೆ ಇರೋರು, ಈ ಕಡೆ ಇರೋರು ಕನಕಪುರದ ಕಿರಣ್. ಇವರಿಬ್ಬರ ನಡುವೆ ಜಿದ್ದಾಜಿತ್ತಿನ ಕುಸ್ತಿ. ಕಾಲ ಗಂಟೆ ಕುಸ್ತಿ ಇರ್ಬೇಕು ಇದು. ಲೆಗ್ಗು ತೋರಿಸ್ತಾರೆ 2 ನಿಮಿಷ ವೇಟ್ ಆ್ಯಂಡ್ ಲಿಸ್ಟ್. ಡಾವ್ ಮಾಡಬೇಕು ಕುಸ್ತಿಪಟುಗಳು. ಇಟ್ಕೊಂಡು ನಿಂತ್ಕೊಂಡು ಎಷ್ಟೋ ತನಕ ನಿಂತ್ಕೊಂತೀರ, ಡಾವ್ ಮಾಡಬೇಕು. ಚಡ್ಡಿ ಬಿಟ್ಟು ಕುಸ್ತಿ ಮಾಡಿ.
ಕೆಂಗೇರಿ ಯುವ ಸಮೂಹದ ಸಹಯೋಗದಿಂದ ಈ ದಿನ ಶ್ರೀ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವದ ಪ್ರಯುಕ್ತ ಜಿದ್ದಾಜಿದ್ದಿನ ಕುಸ್ತಿ ಪಂದ್ಯ ನಡೀತಿದೆ. ರಾಜ್ಯದ ನಾನಾ ಮೂಲೆಗಳಿಂದ ಬಂದಿರತಕ್ಕಂಥ ಕುಸ್ತಿಪಟುಗಳಿಂದ ಕುಸ್ತಿ ಪ್ರದರ್ಶನ ನಡೀತಾ ಇದೆ. ನೋಡಿ ಇಲ್ಲಿ ಅವಣ್ಣನ ಮುಣ್ಣ ಆಗ್ತದೆ ಹೇಳತ್ತು ದೂರ ಕೇವಲ 6 ನಿಮಿಷ ಮಾತ್ರ ಬಾಕಿ ಉಳಿದಿರ್ತದೆ ಕುಸ್ತಿಪಟ ಗಮನಕ್ಕೆ. ಕೇವಲ 6 ನಿಮಿಷ ಮಾತ್ರ ಬಾಕಿ ಉಳಿದಿರ್ತದೆ. ಇನ್ನು 6 ನಿಮಿಷ 11 ನಿಮಿಷ ಕುಸ್ತಿ ಕರೆಂಟ್ ಏನೋ 5 ನಿಮಿಷ 6 ನಿಮಿಷ ಆಗಷ್ಟೇ. ಅದು ಲೆಕ್ಕಕ್ಕೆ ಬರಲ್ತು. ಆ ಗ್ಯಾಪ್ ಇತ್ತಲ್ಲ ಅದನ್ನು ಸೇರ್ಸ್ಕೊಂಡು ಇರ್ತಾರೆ. ನಾವು ಮಾಡೋಕೆ ಕುಸ್ತಿಪಟುಗಳು ಆ ಕಡೆ ಕಡೆ ತಳ್ಕೊಂಡ್ರೆ ಯಾವ್ದೋ ಫಲಿತಾಂಶ ಸಿಗಲ್ಲ. ನಾಳೆ ಒಂದ್ ದಿವಸ ಗುದ್ದಾಟ. ಉತ್ತಮವಾದ ನುರಿತ ಕುಸ್ತಿಪಟುಗಳು ನೀವಿಬ್ರು ಬೆಳಗ್ಗೆ ಬಿಟ್ಟು ಕುಸ್ತಿ ಮಾಡಿ ನಾವು ಮಾಡಿ ಪಟುಗಳನ್ನ ತೋರಿಸ್ಬೇಕು ಇಲ್ಲಿ. ಕ್ಯಾಮ್ರಾ ಬರ್ತದೆ. ಇನ್ನು 5 ನಿಮಿಷ ಮಾತ್ರ ಕಾಲಾವಕಾಶ. ಆಕಾಶ ಉತ್ತಮವಾದ ಕುಸ್ತಿ ನಡೀತಾ ಇದೆ. ಇನ್ನು ಕೇವಲ 4 ನಿಮಿಷ ಮಾತ್ರ. ಕೆಳಗಡೆ ಬೀಳ್ಬೇಕು, ಮೇಲೆ ಏಳ್ಬೇಕು ಕುಸ್ತಿಪಟ ಗಮನಕ್ಕೆ. ಇನ್ನು ಕೇವಲ 4 ನಿಮಿಷ ಮಾತ್ರ ಬಾಕಿ ಉಳಿದಿರ್ತದೆ. ಅದಾನಂತರ ಚೇತನ್ ರಾಜರು ಇಬ್ರು ನಡೀರಪ್ಪ. ಬೆರಳು ಬಿಟ್ಟು ಕುಸ್ತಿ ಮಾಡಿ. ಬೆಳುಗಳು ಮಾತ್ರ ಬೆಳುಗಳು ಮುರಿತವ್ರೆ. ಅವ್ರ ಕೈಲಿ ಹೇಳ್ಕೊಳಕೈತಿಲ್ಲ, ಉಡಾಕೈತಿಲ್ಲ. ನಾವು ಮಾಡಬೇಕು ಕುಸ್ತಿಪಟುಗಳು. ಇಲ್ಲ ಬಂದು ಕುಸ್ತಿ ಇದೆ, ಲಾಸ್ಟ್ ನೋಡ್ಕೋಬೇಕು ಕಾಣ. ಇಲ್ಲಿ ಅದೇನು ಇಂಗ್ಲೀಷ್ ಆಡ್ದೆ ನೋಡೋದು. ಕಾಂಗ್ರೆಸ್ ಮುಖಂಡರಾದ ಚೇತನ್ ಗೌಡರು ಮತ್ತು ದೇವರಾಜ್ ಅವರಿಗೂ ಸಹ ಸುಸ್ವಾಗತ ಬಯಸ್ತಾ ಇದ್ದೀವಿ ನಮ್ಮ ಸಂಘದ ವತಿಯಿಂದ. ಇನ್ನು 3 ನಿಮಿಷ ಅದಷ್ಟೇ. 2 ನಿಮಿಷ. ಇನ್ನು 2 ನಿಮಿಷ ಒಳಗೆ ಕಾಲಾವಕಾಶ. ಇನ್ನು 2 ನಿಮಿಷ ಮಾತ್ರ. ಇವಾಗ ಬಂತು. ಡಾ ಮಾಡೋಕೆ ಕುಸ್ತಿಪಟುಗಳು. ಇನ್ನು ಕೇವಲ 2 ನಿಮಿಷ ಮಾತ್ರ ಬಾಕಿ ಉಳಿದಿರ್ತದೆ. ನಿಜವೂ ಎಂತ ಸಾವು ಮರ ಇದು. ಇವಾಗ ರೋಚಕವಾದ ಕುಸ್ತಿ. ಇವಾಗ ಇಬ್ರು ಸೈಕಾಗ್ಬಿಟ್ಟವ್ರೆ. ಕೇವಲ 1 ನಿಮಿಷ ಮಾತ್ರ.
ಇನ್ನು ಕೇವಲ 1 ನಿಮಿಷ ಮಾತ್ರ. ಬಿಡು, ಸಮ ಆಯ್ತು, ಕತೆ ಮುಗೀತು. ಕೆಲವು ಸೆಕೆಂಡ್ಗಳು ಮಾತ್ರ. ಕೆಲವು ಸೆಕೆಂಡ್ಗಳು ಮಾತ್ರ. ಬೆಂಗಳೂರು ಬಿಟ್ಟು ಕುಸ್ತಿ ಮಾಡಿ, ಬೆಂಗಳೂರು ಬಿಡಿ. ಇನ್ನು 20 ಸೆಕೆಂಡ್ 30 ಸೆಕೆಂಡ್ ಅಷ್ಟೇ. ಕೆಲವು ಸೆಕೆಂಡ್ಗಳು. ನೋಡಿ, ಎಲ್ಲರಿಗೂ ಸಹ ಊಟದ ವ್ಯವಸ್ಥೆ ಇರ್ತದೆ, ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಪೈಲವಾನಗಳು ಮನವಿ ಮಾಡ್ತಾ ಇದೀವಿ, ಎಲ್ಲರಿಗೂ ಊಟದ ವ್ಯವಸ್ಥೆ ಇರ್ತದೆ, ಸದುಪಯೋಗ ಪಡಿಸ್ಕೋಬೇಕು ನೋಡಿ. ಸವಾರಿ ಹೋಯ್ತು ಅಂದ್ರೆ ಕತೆ ಮುಗೀತು. ಕೊನೆಗೆ ಅದು ಇನ್ನೇನು ಸಮ ಆಗೋ ಟೈಮು. ಇಲ್ಲಿ ಇನ್ನೊಂದು 10 ನಿಮಿಷ, ಈ 10 ಸೆಕೆಂಡ್ ಅದೇ ಅಷ್ಟೇ. 10 ಸೆಕೆಂಡಲ್ಲಿ ಹೊಡೆದ್ರೆ 10 ಸೆಕೆಂಡಲ್ಲಿ ಹೊಡೆದ್ರೆ ಹೊಡೆದಂಗೆ. 10 ಸೆಕೆಂಡಲ್ಲಿ ಹೊಡೆದಂಗೆ. ಉತ್ತಮವಾದ ಕುಸ್ತಿ ನಡೀತಿದೆ ನಿಮಗೂ ಸಹ. ಇನ್ನು ಕೆಲವೇ ಸೆಕೆಂಡ್ಗಳು ಮಾತ್ರ. ಇನ್ನು 10 ಸೆಕೆಂಡ್, ಇನ್ನು 5 ಸೆಕೆಂಡ್. ಕಾಲಾವಕಾಶ ಮುಗಿದಿದೆ. 5 ಸೆಕೆಂಡ್ ಕಾಲಾವಕಾಶ ಮುಗಿದಿದೆ. ಇಬ್ಬರು ಕುಸ್ತಿ ಸಂವಾದ ಸಾಧಿಸ್ಕೊಂಡಿರ್ತಾರೆ. ಈ ಕುಸ್ತಿಪಟುಗಳಿಗೆ ಮಾಲಾರ್ಪಣೆಯನ್ನ ದೇವರಾಜು ಮತ್ತು ಶಾರದಾ ಅವರು ಹಾಗೂ ಚಂದನ್ ಗೌಡ್ರು ಅವರು ಈ ಕುಸ್ತಿಪಟುಗಳಿಗೆ ಮಾಲಾರ್ಪಣೆ ನೆರವೇರಿಸಬೇಕು. ಚೇತನ್ ಬಾಪ.